ಪ್ರತಿಭಟನೆ ಮಾಡ್ತೀರಂತ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಏನು ಅಂತ ಇದೊಂದು ಸ್ಪಷ್ಟೀಕರಣ ನೀವು ಕೊಡ್ಬೋದಾ? ಫಸ್ಟ್ ಈಗ ಪ್ರತಿಭಟನೆ ಫಸ್ಟ್ ನಾನು ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವುದನ್ನು ಫಸ್ಟ್ ಅವ್ರು ನೋಡ್ಲಿ, ಮತ್ತೆ ಪ್ರತಿಭಟನೆ ಅಂತ ನಾನು ಹೇಳಿರೋದನ್ನಂದ್ರೆ ನಾನು ಆಲ್ರೆಡಿ ಎಲ್ಲ ಕಡೆ ನ್ಯಾಯ ಕೇಳಿದ್ದೇನೆ. ಮನುಷ್ಯ ದೇವರುಗಳ ಹತ್ರ ಎಲ್ಲ ನಾನು ನ್ಯಾಯ ಕೇಳಿ ಆಗಿದೆ. ಕಾನೂನು ಅದನ್ನ ಮುಖಾಂತರ ನಡೀತಾ ಇದೆ. ನೆಕ್ಸ್ಟ್ ನಾನು ಇನ್ನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಕೊಡಿಮರದ ಕೆಳಗಡೆ ಕೂತು ತಂತ್ರಿಗಳ ಹತ್ರ ನ್ಯಾಯ ಕೇಳ್ತೇನೆ ಅಂತ ಹೇಳಿರೋದು. ಅದು ಬಿಟ್ಟು ದೇವರ ಹತ್ರ ಇನ್ನು ದೇವರೇ ಇರೋದು, ಅದಕ್ಕೆ ದೇವರು ನ್ಯಾಯ ಕೊಡಿಸ್ಬೇಕು. ಅದು ಬಿಟ್ಟು ಪ್ರತಿಭಟನೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಪ್ರತಿಭಟನೆ ಅಂತ ಅವರು ನೆನೆಸಿದ್ದು ಪ್ರತಿಭಟನೆ, ನಾನು ಪ್ರತಿಭಟನೆ ಹೇಳಿಲ್ಲ. ಹಾಗೆ ನಾವು ಇವತ್ತು ಹೋಗಿದ್ದೇವೆ ಆ ಲೆಕ್ಕದ, ಯಾಕಂದ್ರೆ ನನ್ನ ಪತ್ರಿಕಾಗೋಷ್ಠಿ ಆದ ನಂತರ ತುಂಬಾ ಮಂದಿ ಇದು ಕೊಟ್ಟಿದ್ದಾರೆ. ಅದು ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಅಂದ್ರೆ ತುಂಬಾನೇ ಖುಷಿಯಾಗಿದೆ. ಯಾಕೆಂದ್ರೆ ಕೆಲವರೆಲ್ಲ ಅದ್ರ ನಂತರ ಅದರ ಮುಖಾಂತರ ಮಾತಾಡಿದ್ದಾರೆ, ಅದರಂತ ಯಾರೋ ಅವರೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿದ ಲೆಕ್ಕದಲ್ಲಿ ಜಗನ್ನಿವಾಸರ ಬಗ್ಗೆ ಏನು ಹೇಳಬೇಕು, ನಾನು ಜಗನ್ನಿವಾಸರ ಹತ್ರ ಅವರ ಹತ್ರ ಏನು ಹೇಳಿದ್ರು, ಜಗನ್ನಿವಾಸರು ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅಂದ್ರೆ ಮದುವೆ ಮಾಡ್ತೇವೆ ಅಂತ ಹೇಳಿ ವಚನ ಪ್ರಶ್ನೆ ಮಾಡಿದ್ದಾರೆ ಅವರು. ಯಾಕಂದ್ರೆ ನಮ್ಮ ಹತ್ರ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ, ಇಷ್ಟವರೆಗೆ ಮದುವೆ ಮಾಡಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವರ ದೇವಸ್ಥಾನದಲ್ಲಿ ದೇವರ ಇದು ಮಾಡಬಾರ್ದು, ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೆ ಮಾಡಬಾರ್ದು ಅಂತ ನಾನು ಹೇಳಿರೋದು. ಅದರ ನಂತರ ಅವರದ್ರಲ್ಲಿ ಕಮಿಟಿಗಳೆಲ್ಲ ಇದು ಕೊಟ್ಟಿದೆ. ಹಾಗೆ ಇವತ್ತು ನಾವು ಹೋಗಿ ನಾವು ಕೈ ಮುಗ್ದು ಬಂದಿದ್ದೇವೆ. ನಾವು ಏನ್ ಮಾಡಬೇಕಿತ್ತು ಅದನ್ನ ಮಾಡಿದ್ದೇವೆ. ಅಂದ್ರೆ ಕೊಡಿಮರದ ಕೆಳಗಡೆ ಕೂತ್ಕೊಳ್ಳೋದು ಒಳ್ಳೇದಲ್ಲ, ಅದು ಹಾಗೆ ತರ ನಮಗೆ ತುಂಬಾ ಇದು ಬಂದಿದೆ. ಓಕೆ, ನಮ್ಮಿಂದ ದೇವಸ್ಥಾನಕ್ಕೆ ಇದಾಗಬಾರ್ದು, ಏನು ಇದು ಜಾತ್ರೆ ಇದಕ್ಕೆ ಯಾವುದು ಇದಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ನಾನು ಇವತ್ತು ಕುತ್ಕೊಂಡಿಲ್ಲ, ಅಲ್ಲಿ ಹೋಗಿ ಕೈ ಮುಗ್ದು ಬಂದಿದ್ದೇನೆ, ದೇವರ ಹತ್ರ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ಅಷ್ಟೇ. ಈಗ ಒಂದು ವಿಚಾರದ ಈಗ ನೋಡುವಾಗ ನಿಮ್ಮ ಮಗಳಿಗೆ ಅಂದ್ರೆ ದೇವಸ್ಥಾನ ವಿಚಾರಗಳನ್ನು ಬಿಟ್ಟು ಬದಿಗಿಟ್ಟು ಈಗ ನಾನು ಕೇಳುವುದೇನೆಂದ್ರೆ, ನಿಮ್ಮ ಮಗಳಿಗೆ ಈಗ ಈ ಒಂದು ಇದರಲ್ಲಿ ನ್ಯಾಯ ಸಿಗ್ಬೋದಾ, ಈ ಒಂದು ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಸಿಗ್ಬೋದಾ ಅಂತ ಹೇಳ್ಬೋದಾ? ಯಾಕಂದ್ರೆ ಒಂದು ಕಡೆ ತುಂಬಾ ಈಗ ಮಗುವಿಗೆ ಕೂಡ 1 ವರ್ಷ ಆಗ್ತಾ ಬಂತು, ಇವತ್ತು ನಾಳೆ 1 ವರ್ಷ ಆಗ್ತಾ ಬಂತು ಬಂತು ಅಂದ್ರೆ ನಿಮ್ಮ ಮಗುವಿಗೆ ನ್ಯಾಯ ಸಿಗ್ಬೋದಾ ಅಥವಾ ಏನು ನಿಮ್ಮ ಮನಸ್ಸಿಗೆ ಏನ್ ತೋಚ್ತಾ ಉಂಟು? ಕಾನೂನು ಮುಖಾಂತರ ಯಾರೇ ಅದಕ್ಕೆ ಬಾಗ್ಲೇಬೇಕಲ್ವಾ? ಕಾನೂನು ಮುಖಾಂತರ ಸಿಗುತ್ತೆ ನ್ಯಾಯ, ಸಿಗುದಿಲ್ಲ ಅಂತ ನಾವಂದ್ರೆ ಕಾನೂನು ಅಂದ್ರೆ ಯಾವ ರೀತಿ ಅಂದ್ರೆ ಮದುವೆ ಇದರಲ್ಲಿ ನಮಗೆ ತೋರಿಸಿಕೊಡ್ಲಿ ಅಂತ ನಾವು ಕೇಳ್ತಿರೋದು. ಎಲ್ಲರೂ ಮದುವೆ ಮಾಡಿಸಿ ಕೊಡಿ ಅಂತ ನಾವು ಕಾನೂನಲ್ಲಿ ಅವನು ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಂತ ಅವಕಾಶಗಳಿಲ್ಲ. ಅವಕಾಶಗಳು ಇದೆ ಇಲ್ವಾ ಅದು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅದರಲ್ಲಿ ಅವಕಾಶಗಳು ಇಲ್ಲ. ಇಲ್ಲಿವರ ಹತ್ರ ಕೇಳಿದಂತ ಮದುವೆ ಮಾಡಿಸಿ ಕೊಡಿ, ನಮ್ಗೆ ಅಷ್ಟೇ ಬೇಕಾದದ್ದು ಮದುವೆ ಮಾಡಿ ಕೊಡಿ ಅಂತ. ಯಾರು ಪ್ರಯತ್ನಗಳಾಗಿದೆ, ಇವರು ಯಾವ್ದಕ್ಕೂ ಒಪ್ಪುತ್ತಾ ಇಲ್ಲ. ಇನ್ನೇನ್ ಮಾಡೋದು, ದೇವರ ಮರನೇ ಹೋಗ್ಬೇಕಷ್ಟೇ. ನಾವು ದೇವರೇ ನಮಗೆ ಇನ್ನು ದಾರಿ ತೋರಿಸ್ಬೇಕಷ್ಟೇ. ಅವರೇ ಮಲಿಂಗೇಶ್ವರನೇ ಇನ್ನು ಕಣ್ಣು ತೆರಿಬೇಕಷ್ಟೇ. ಈಗ ತುಂಬಾ ಈಗ ನಿಮ್ಮ ಮಾತುಕತೆ ಎಲ್ಲ ಮಾಡಿದ್ರಿ, ತುಂಬಾ ಸಲ ಮಾತುಕತೆ ಬೇರೆಯವರ ಮಾತುಕತೆ, ಈ ಮಾತುಕತೆ ಯಾವ್ದು ಕೂಡ ಫಲಪ್ರದ ಆಗ್ಲಿಲ್ವಾ? ಏನು ಮಾತುಕತೆಯಲ್ಲಿ ಮದುವೆಗೆ ಬರ್ತವೆ ಅಂತ ಹೇಳ್ತಾರೆ, ಆದ್ರೆ ಅಂತ ಅವರ ಕೆಲವು ಬೇಡಿಕೆಗಳೆಲ್ಲ ಅದು ನಮಗೆ ಬೇಡ. ಅಂದ್ರೆ ಬೇಡಿಕೆಗಳೆಲ್ಲ ಅಂದ್ರೆ ಒಟ್ರಾಸ್ ಅವ್ರು ಮದುವೆ ಆಗ್ತಾರೆ, ನಾವು ಕೇಸ್ ವಾಪಸ್ ತಗೊಳ್ತೇವೆ, ಮತ್ತೆ ಡೈವರ್ಸ್ ಕೊಡ್ತೇವೆ. ಇಂತ ಇದೆಲ್ಲ ಮಾಡುದಾದ್ರೆ ಅಂತ ಅವಕಾಶನೇ ಬೇಡ ನಮಗೆ. ಯಾಕೆ ಮದುವೆಯಾಗಿ ಡೈವರ್ಸ್ ಕೊಡುದಾದ್ರೆ ಯಾವ ಇದಕ್ಕೆ ಮದುವೆ ಆಗುದವರು ಅಲ್ವಾ? ಈಗ ಮದುವೆ ಫಸ್ಟ್ ಆಗ್ಲಿ, ಡೈವರ್ಸ್ ಇದು ಮತ್ತೆ ಅವರು ಸಂಸಾರ ಮಾಡ್ಬೇಕು, ನೆಕ್ಸ್ಟ್ ಅವ್ರಿಗೆ ಆಗುದಿಲ್ಲ ಅಂದ್ಮೇಲೆ ಅವನು ಅದಕ್ಕೆ ಇದು ಕೊಡ್ಬೇಕು. ಇದು ಮದುವೆ ಮುಂಚೆನೆ ಮಾತುಕಂತ ಹೇಳಿದ್ರೆ ಮದುವೆ ಯಾವ ಇದಕ್ಕೆ ಆಗುದು? ಯಾಕಂದ್ರೆ ಅವರು ಅದನ್ನ ಕೇಸಿಂದ ಜಾರ್ಲಿಗೋಸ್ಕರ ಮದುವೆ ಆಗ್ತಿರೋದು. ಈಗ ಈ ಪ್ರತಿಭಟನೆ ಅನ್ನೋ ಒಂದು ಪದ ಅದು ಹೇಗೆ ಉದ್ಭವ ಅಂದ್ರೆ ನಿಮಗೆ ಗೊತ್ತಿದ್ದ ಅದು ಬಂದದ್ದ ಅಲ್ಲ ಬೇರೆ? ಆದ್ರೆ ಹೌದು, ಇಲ್ಲ ದೇವಸ್ಥಾನ ನಾನು ಹೇಳಿರೋದಂದ್ರೆ ದೇವಸ್ಥಾನದಲ್ಲಿ ನ್ಯಾಯ ಕೇಳ್ತೇನೆ, ಎಲ್ಲರ ಹತ್ರ ನ್ಯಾಯ ಕೇಳಿ ಆಗಿದೆ. ಇನ್ನು ನಾನು ದೇವಸ್ಥಾನದಲ್ಲಿ ತಂತ್ರಿಗಳ ಹತ್ರ ಅಲ್ಲಿ ಕೂತು ನಾನು ನ್ಯಾಯ ಕೇಳ್ತೇನೆ ಅಂತ ಹೇಳಿರೋದು ಹೊರತು ಪ್ರತಿಭಟನೆ ಅಂತ ನಾನು ಎಲ್ಲಿ ಹೇಳಿಲ್ಲ. ಈ ಪ್ರತಿಭಟನೆ ಅಂತ ಹಬ್ಬಿಸಿರೋದು ಈಶ್ವರ್ ಭಟ್ ಅವರು ಹೇಳೋದು ಇದು ಪ್ರತಿಭಟನೆ ಅಲ್ಲ. ಪ್ರತಿಭಟನೆ ಅಂತ ನಾನು ಎಲ್ಲಿ ಹೇಳಿಲ್ಲ. ನಾನು ದೇವಸ್ಥಾನದಲ್ಲಿ ಕೈ ಮುಗಿತೇನೆ ಅಂತ ಹೇಳಿರೋದು ಅಷ್ಟೇ. ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಸಂಸ್ಕಾರ ಇಲ್ಲದ ಮನೆಯಿಂದ ಬಂದವಳಲ್ಲ ನಾನು, ಸಂಸ್ಕಾರ ಇದ್ದ ಮನೆಯಿಂದಾನೇ ಬಂದಿರೋದು ನಾನು. ನನಗೆ ದೇವಸ್ಥಾನದಲ್ಲಿ ಯಾವ ರೀತಿ ನನಗೆ ಇದು ಮಾಡ್ಬೇಕು ಅಂತ ನನಗೆ ಗೊತ್ತುಂಟು, ಅಲ್ಲಿ ಮಾಡಬಾರ್ದು ಅಂತ ನನಗೆ ಗೊತ್ತುಂಟು. ನಾನು ಕೈ ಮುಗ್ದು ಬರ್ತೇನೆ, ನನಗೆ ನ್ಯಾಯ ದೇವರ ಹತ್ರ ನಾನು ಕೇಳ್ತೇನೆ ಅಂತ ಹೇಳಿರೋದು ಹೊರತು ಪಂಜಗುಡ್ಡೆ ಈಶ್ವರ ಭಟ್ ಹತ್ರ ನ್ಯಾಯ ಕೇಳ್ತೇನೆ ಅಂತ ನಾನು ಹೇಳಿಲ್ಲ. ಇನ್ನೊಂದು ವಿಚಾರನ ಇಲ್ಲಿ ಗಮನಿಸುವಾಗ ಈಗ ಮಗುವಿಗೆ ಕೂಡ ಇವಾಗ 1 ವರ್ಷ ಆಗ್ತಾ
ಕಷ್ಟ ಬಂತು ಅಂದ್ರೆ ಈ ಮಗುವಿನ ನಾಮಕರಣ ಏನಾದ್ರು ಮಾಡಿದ್ರ ಅಥವಾ ಏನು ಈ ಮಗುವಿನ ಈಗ ಹೆಸರು ಕೂಡ ಏನು ಅವತ್ತು ನಮೋದನೆ ಆಗಲಿಲ್ಲ, ತಂದೆ ಹೆಸರು ನಮೋದನೆ ಅದೆಲ್ಲ ಸರಿಯಾಗಿದೆ ಇಲ್ವಾ? ಇಲ್ಲ, ನಾಮಕರಣ ಅಂದ್ರೆ ತಂದೆಗೆ ಹೆಸರು ಬರಲಿಲ್ಲ, ಅದು ಕೋರ್ಟ್ ಮುಖಾಂತರನೇ ಬರ್ಬೇಕಷ್ಟೇ. ಈಗ ನಾಮಕರಣ ವ್ಯವಸ್ಥೆ ಇನ್ನು ಮುಂದೆ ಮಾಡ್ಲಿಕ್ಕಿದೆ, ಓಕೆ ಮಾಡ್ತೇವೆ. ಒಂದು